ಮೂರೇಪಲ್ದ ರಾಜ್ಯಪಾಲರ ಭಾಷಣಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಭಾಷಣವನ್ನು ಓದುವಂತೆ ರಾಜ್ಯಪಾಲರನ್ನ ಬಿಕೆ ಹರಿಪ್ರಸಾದ್ ತಡೆಯಲು ಹೋಗಿದ್ರು. ಆ ಸಂದರ್ಭದಲ್ಲಿ ಮಾರ್ಷಲ್ಸ್ ಬಿಕೆ ಹರಿಪ್ರಸಾದ್ ಅವರನ್ನ ತಳ್ಳಿದ್ದಾರೆ. ಇದರಿಂದಾಗಿ ಬಿಕೆ ಹರಿಪ್ರಸಾದ್ ಆಕ್ರೋಶಿತಗೊಂಡಿದ್ದಾರೆ. ಭಾಷಣವನ್ನ ಓದಿ ಅಂತ ರಾಜ್ಯಪಾಲರನ್ನ ಒತ್ತಾಯ ಮಾಡೋದಕ್ಕೆ ಹೋಗಿದ್ರು ಬಿಕೆ ಹರಿಪ್ರಸಾದ್ ಅವರು. ಆ ಸಂದರ್ಭದಲ್ಲಿ ಮಾರ್ಷಲ್ಸ್ ಬಿಕೆ ಹರಿಪ್ರಸಾದ್ ಅವರನ್ನ ತಳ್ಳುತ್ತಾರೆ. ನೋಡಿ, ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ರಾಜ್ಯಪಾಲರು ವಾಪಸ್ ತೆರಳುತ್ತಾ ಇರುವಂತಹ ದೃಶ್ಯಗಳು. ಆ ಸಂದರ್ಭದಲ್ಲಿ ನೋಡಿ, ರಾಜ್ಯಪಾಲರು ಮುಂದೆ ಹೋಗಬೇಕು, ಬಿಕೆ ಹರಿಪ್ರಸಾದ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ, ಓದಬೇಕು ಅವ್ರ ಭಾಷಣವನ್ನ ಅಂತ. ಬಿಕೆ ಹರಿಪ್ರಸಾದ್ ಅವ್ರನ್ನ ಮಾರ್ಷಲ್ಗಳು ಪಕ್ಕಕ್ಕೆ ತಳ್ಳಿ ಮುಂದುವರಿತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ವಿಧಾನಸೌಧದಲ್ಲಿ ನಡೆದಿರತಕ್ಕಂತಹ ಹೈ ಡ್ರಾಮಾದ ದೃಶ್ಯಗಳಿವು. ಮೂರೇ ಪದದ ಭಾಷಣವನ್ನ ಓದಿ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಎದುರು ಹೋಗಿ ಅವರು ಭಾಷಣವನ್ನ ಪೂರ್ತಿ ಓದಬೇಕು ಅಂತ ಬಿಕೆ ಹರಿಪ್ರಸಾದ್ ಅವರು ಆಗ್ರಹ ವ್ಯಕ್ತಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಹೊರಗಡೆ ಹೋಗಬೇಕಾಗಿರುತ್ತೆ, ಮಾರ್ಷಲ್ಗಳು ದಾರಿ ಮಾಡಿಕೊಡಬೇಕಾಗುತ್ತೆ. ಅನಿವಾರ್ಯವಾಗಿ ಬಿಕೆ ಹರಿಪ್ರಸಾದ್ ಅವರನ್ನ ತಳ್ಳುತ್ತಾರೆ. ಪಕ್ಕಕ್ಕೆ ತಳ್ಳಿರುವಂತಹ ದೃಶ್ಯಗಳನ್ನ ನೋಡಬಹುದು. ಇದರಿಂದಾಗಿ ಬಿಕೆ ಹರಿಪ್ರಸಾದ್ ಆಕ್ರೋಶ ಭರಿತರಾಗಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ತೀವ್ರ ಅಸಮಾಧಾನ, ಖಂಡನೆ ವ್ಯಕ್ತವಾಗಿದೆ ರಾಜ್ಯಪಾಲರ ಭಾಷಣದ ಕುರಿತಾಗಿ. ಸೊ ಅದರಿಂದ ಈ ಮೂಲಭೂತ ಹಕ್ಕಿದೆಯಲ್ಲ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಬಡವರದು. ಈ ಕಾನ್ಸ್ಟಿಟ್ಯೂಷನಲ್ ರೈಟ್ ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆಮೇಲೆ ಹೇಳ್ತೀನಿ, ಅದಾಮೇಲೆ ಹೇಳ್ತೀನಿ. ಮುಖ್ಯಮಂತ್ರಿಗಳು ಅವ್ರನ್ನ ಹೋಗಿ ಕಾರ್ವರೆಗೆ ಕಳಿಸಿ ಬಂದ್ರಲ್ಲ. ಎಚ್ ಕೆ ಪಾಟೀಲ್ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕಾರವರೆಗೂ ಹೋಗಿ ಕಳಿಸಿ ಬಂದ್ರು ರಾಜ್ಯಪಾಲರನ್ನ ಅಂತ. ಆದ್ರೆ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತಹ ಜಟಾಪಟಿ ತಾರಕಕ್ಕೇರಿದೆ ಕರ್ನಾಟಕದಲ್ಲೂ ಕೂಡ. ಜಂಟಿ ಅಧಿವೇಶನದ ಆರಂಭದಲ್ಲಿ ವಿಧಾನಸೌಧಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯಪಾಲರು ಕೇವಲ 3 ಪದಗಳಲ್ಲಿ ತಮ್ಮ ಭಾಷಣವನ್ನ ಮುಗಿಸಿ ಇಮ್ಮಿಡಿಯೇಟ್ ಆಗಿ ವಾಪಸ್ ತೆರಳಿದ್ರು. ಅಂದ್ರೆ ಅಧಿವೇಶನಕ್ಕೆ ಚಾಲನೆ ಕೊಟ್ಟಿದ್ದಾರೆ, ಆದರೆ ಭಾಷಣವನ್ನ ಓದಿಲ್ಲ. ಬಂದರು, ಭಾಷಣವನ್ನ ಆರಂಭ ಮಾಡಿದ್ರು, 3 ಪದಗಳಲ್ಲಿ ಭಾಷಣವನ್ನ ರಾಜ್ಯದ ಅಭಿವೃದ್ಧಿ ಆಗಲಿ ಅಂತ ಹೇಳಿದ್ರು, ಹೊರಟರು. ವಾಪಸ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ರಾಜ್ಯಪಾಲರ ಎದುರು ಅವರ ದಾರಿಗೆ ಅಡ್ಡ ಬಂದು ಆಗ್ರಹ ಪಡಿಸ್ತಾರೆ, ನೀವು ಪೂರ್ತಿ ಭಾಷಣವನ್ನ ಓದಲೇಬೇಕು ಅಂತ. ಆ ಸಂದರ್ಭದಲ್ಲಿ ಮಾರ್ಷಲ್ಗಳು ಅನಿವಾರ್ಯವಾಗಿ ಬಿಕೆ ಹರಿಪ್ರಸಾದ್ ಅವರನ್ನ ಪಕ್ಕಕ್ಕೆ ಸರಿಸ್ತಾರೆ, ತಳ್ಳುತ್ತಾರೆ. ನೋಡ್ತಾ ಇದೀವಿ ಆ ದೃಶ್ಯವನ್ನ. ತಳ್ಳಿ ಪಕ್ಕಕ್ಕೆ ಸರಿಸಿ ರಾಜ್ಯಪಾಲರಿಗೆ ದಾರಿ ಮಾಡಿಕೊಡ್ತಾರೆ. ರಾಜ್ಯಪಾಲರು ಹೊರಗಡೆ ಹೋಗ್ತಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ರಾಜ್ಯಪಾಲರ ನಡೆಯ ಕುರಿತಾಗಿ ತೀವ್ರ ಅಸಮಾಧಾನ ಹಾಗೂ ಖಂಡನೆ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಮಾತನಾಡ್ತಾ ಇದು ರಾಜ್ಯದ ಜನರಿಗೆ ಮಾಡಿದ ಅವಮಾನ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಸಂಪ್ರದಾಯವನ್ನ ರಾಜ್ಯಪಾಲರು ಮುರಿದಿದ್ದಾರೆ ಅಂತ ಹೇಳಿದ್ರು. ನಾವು ತಯಾರು ಮಾಡಿ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದಲೇಬೇಕಾಗಿತ್ತು. ಅವರು ಸಂವಿಧಾನದ ನಿಯಮಗಳ ಪ್ರಕಾರ 163 ಮೆನ್ಷನ್ ಮಾಡಿದ್ರು, 176(1) ಮೆನ್ಷನ್ ಮಾಡಿದ್ರು ಸಿದ್ದರಾಮಯ್ಯ. ಮೆನ್ಷನ್ ಮಾಡಿ ಈ ನಿಯಮಗಳ ಪ್ರಕಾರ ರಾಜ್ಯಪಾಲರು ಈ ಶಲ್ ಅಂತ ಅಲ್ಲಿ ಮೆನ್ಷನ್ ಆಗಿದೆ, ಓದಲೇಬೇಕಾಗತ್ತೆ ಅಂತ. ಸರ್ಕಾರ ಏನು ಭಾಷಣವನ್ನ ತಯಾರು ಮಾಡಿ ಕೊಟ್ಟಿರುತ್ತೋ ಅದನ್ನ ಓದಲೇಬೇಕಾಗತ್ತೆ ಅಂತ ಸಿದ್ದರಾಮಯ್ಯನವರ ಅಭಿಮತ. ಆದರೆ ರಾಜ್ಯಪಾಲರು ಕೇವಲ 3 ಪದಗಳಲ್ಲಿ ಭಾಷಣವನ್ನ ಮುಗಿಸಿ ತೆರಳಿದ್ರು. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಟೀಕಿಸ್ತಾ ಇದ್ದಂತಹ ಒಂದು ಮೂರೇಪಲ್ದ ರಾಜ್ಯಪಾಲರ ಭಾಷಣಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಭಾಷಣವನ್ನ ಓದುವಂತೆ ರಾಜ್ಯಪಾಲರನ್ನ ಬಿಕೆ ಹರಿಪ್ರಸಾದ್ ತಡೆಯಲು ಹೋಗಿದ್ರು. ಆ ಸಂದರ್ಭದಲ್ಲಿ ಮಾರ್ಷಲ್ಸ್ ಬಿಕೆ ಹರಿಪ್ರಸಾದ್ ಅವರನ್ನ ತಳ್ಳಿದ್ದಾರೆ. ಇದರಿಂದಾಗಿ ಬಿಕೆ ಹರಿಪ್ರಸಾದ್ ಆಕ್ರೋಶಿತಗೊಂಡಿದ್ದಾರೆ. ಭಾಷಣವನ್ನ ಓದಿ ಅಂತ ರಾಜ್ಯಪಾಲರನ್ನ ಒತ್ತಾಯ ಮಾಡೋದಕ್ಕೆ ಹೋಗಿದ್ರು ಬಿಕೆ ಹರಿಪ್ರಸಾದ್ ಅವರು. ಆ ಸಂದರ್ಭದಲ್ಲಿ ಮಾರ್ಷಲ್ಸ್ ಬಿಕೆ ಹರಿಪ್ರಸಾದ್ ಅವರನ್ನ ತಳ್ಳುತ್ತಾರೆ. ನೋಡಿ, ದೃಶ್ಯಗಳನ್ನ ನೋಡ್ತಾ ಇದ್ದೀವಿ.
ರಾಜ್ಯಪಾಲರು ವಾಪಸ್ ತೆರಳುತ್ತಾ ಇರುವಂತಹ ದೃಶ್ಯಗಳು. ಆ ಸಂದರ್ಭದಲ್ಲಿ ನೋಡಿ, ರಾಜ್ಯಪಾಲರು ಮುಂದೆ ಹೋಗಬೇಕು, ಬಿಕೆ ಹರಿಪ್ರಸಾದ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಓದಬೇಕು ಅವ್ರ ಭಾಷಣವನ್ನ ಅಂತ. ಬಿಕೆ ಹರಿಪ್ರಸಾದ್ ಅವ್ರನ್ನ ಮಾರ್ಷಲ್ಗಳು ಪಕ್ಕಕ್ಕೆ ತಳ್ಳಿ ಮುಂದುವರಿತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂತಹ ಹೈ ಡ್ರಾಮಾದ ದೃಶ್ಯಗಳಿವು. ಮೂರೇ ಪದದ ಭಾಷಣವನ್ನ ಓದಿ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಎದುರು ಹೋಗಿ ಅವರು ಭಾಷಣವನ್ನ ಪೂರ್ತಿ ಓದಬೇಕು ಅಂತ ಬಿಕೆ ಹರಿಪ್ರಸಾದ್ ಅವರು ಆಗ್ರಹ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಹೊರಗಡೆ ಹೋಗಬೇಕಾಗಿರುತ್ತೆ, ಮಾರ್ಷಲ್ಗಳು ದಾರಿ ಮಾಡಿಕೊಡಬೇಕಾಗುತ್ತೆ. ಅನಿವಾರ್ಯವಾಗಿ ಬಿಕೆ ಹರಿಪ್ರಸಾದ್ ಅವರನ್ನ ತಳ್ಳುತ್ತಾರೆ, ಪಕ್ಕಕ್ಕೆ ತಳ್ಳಿರುವಂತಹ ದೃಶ್ಯಗಳನ್ನ ನೋಡಬಹುದು. ಇದರಿಂದಾಗಿ ಬಿಕೆ ಹರಿಪ್ರಸಾದ್ ಆಕ್ರೋಶ ಭರಿತರಾಗಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ತೀವ್ರ ಅಸಮಾಧಾನ, ಖಂಡನೆ ವ್ಯಕ್ತವಾಗಿದೆ ರಾಜ್ಯಪಾಲರ ಭಾಷಣದ ಕುರಿತಾಗಿ. ಸೊ ಅದರಿಂದ ಈ ಮೂಲಭೂತ ಹಕ್ಕಿದೆಯಲ್ಲ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಬಡವರದು. ಈ ಕಾನ್ಸ್ಟಿಟ್ಯೂಷನಲ್ ರೈಟ್ ನೇ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆಮೇಲೆ ಹೇಳ್ತೀನಿ, ಅದಾಮೇಲೆ ಹೇಳ್ತೀನಿ. ಮುಖ್ಯಮಂತ್ರಿಗಳು ಅವ್ರನ್ನ ಹೋಗಿ ಕಾರ್ವರೆಗೆ ಕಳಿಸಿ ಬಂದ್ರಲ್ಲ. ಎಚ್ ಕೆ ಪಾಟೀಲ್ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕಾರವರೆಗೂ ಹೋಗಿ ಕಳಿಸಿ ಬಂದ್ರು ರಾಜ್ಯಪಾಲರನ್ನ ಅಂತ. ಆದ್ರೆ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತಹ ಜಟಾಪಟಿ ತಾರಕಕ್ಕೇರಿದೆ ಕರ್ನಾಟಕದಲ್ಲೂ ಕೂಡ. ಜಂಟಿ ಅಧಿವೇಶನದ ಆರಂಭದಲ್ಲಿ ವಿಧಾನಸೌಧಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯಪಾಲರು ಕೇವಲ 3 ಪದಗಳಲ್ಲಿ ತಮ್ಮ ಭಾಷಣವನ್ನ ಮುಗಿಸಿ ಇಮ್ಮಿಡಿಯೇಟ್ ಆಗಿ ವಾಪಸ್ ತೆರಳಿದ್ರು. ಅಂದ್ರೆ ಅಧಿವೇಶನಕ್ಕೆ ಚಾಲನೆ ಕೊಟ್ಟಿದ್ದಾರೆ, ಆದರೆ ಭಾಷಣವನ್ನ ಓದಿಲ್ಲ. ಬಂದರು, ಭಾಷಣವನ್ನ ಆರಂಭ ಮಾಡಿದ್ರು, 3 ಪದಗಳಲ್ಲಿ ಭಾಷಣವನ್ನ ರಾಜ್ಯದ ಅಭಿವೃದ್ಧಿ ಆಗಲಿ ಅಂತ ಹೇಳಿದ್ರು, ಹೊರಟರು. ವಾಪಸ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ರಾಜ್ಯಪಾಲರ ಎದುರು ಅವರ ದಾರಿಗೆ ಅಡ್ಡ ಬಂದು ಆಗ್ರಹ ಪಡಿಸ್ತಾರೆ, ನೀವು ಪೂರ್ತಿ ಭಾಷಣವನ್ನ ಓದಲೇಬೇಕು ಅಂತ. ಆ ಸಂದರ್ಭದಲ್ಲಿ ಮಾರ್ಷಲ್ಗಳು ಅನಿವಾರ್ಯವಾಗಿ ಬಿಕೆ ಹರಿಪ್ರಸಾದ್ ಅವರನ್ನ ಪಕ್ಕಕ್ಕೆ ಸರಿಸ್ತಾರೆ, ತಳ್ಳುತ್ತಾರೆ. ನೋಡ್ತಾ ಇದೀವಿ ಆ ದೃಶ್ಯವನ್ನ. ತಳ್ಳಿ ಪಕ್ಕಕ್ಕೆ ಸರಿಸಿ ರಾಜ್ಯಪಾಲರಿಗೆ ದಾರಿ ಮಾಡಿಕೊಡ್ತಾರೆ. ರಾಜ್ಯಪಾಲರು ಹೊರಗಡೆ ಹೋಗ್ತಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ರಾಜ್ಯಪಾಲರ ನಡೆಯ ಕುರಿತಾಗಿ ತೀವ್ರ ಅಸಮಾಧಾನ ಹಾಗೂ ಖಂಡನೆ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದು ರಾಜ್ಯದ ಜನರಿಗೆ ಮಾಡಿದ ಅವಮಾನ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಸಂಪ್ರದಾಯವನ್ನ ರಾಜ್ಯಪಾಲರು ಮುರಿದಿದ್ದಾರೆ ಅಂತ ಹೇಳಿದ್ರು. ನಾವು ತಯಾರು ಮಾಡಿ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದಲೇಬೇಕಾಗಿತ್ತು. ಅವರು ಸಂವಿಧಾನದ ನಿಯಮಗಳ ಪ್ರಕಾರ 163 ಮೆನ್ಷನ್ ಮಾಡಿದ್ರು, 176(1) ಮೆನ್ಷನ್ ಮಾಡಿದ್ರು ಸಿದ್ದರಾಮಯ್ಯ. ಮೆನ್ಷನ್ ಮಾಡಿ ಈ ನಿಯಮಗಳ ಪ್ರಕಾರ ರಾಜ್ಯಪಾಲರು ಈ ಶಲ್ ಅಂತ ಅಲ್ಲಿ ಮೆನ್ಷನ್ ಆಗಿದೆ, ಓದಲೇಬೇಕಾಗತ್ತೆ ಅಂತ. ಸರ್ಕಾರ ಏನು ಭಾಷಣವನ್ನ ತಯಾರು ಮಾಡಿ ಕೊಟ್ಟಿರುತ್ತೋ ಅದನ್ನ ಓದಲೇಬೇಕಾಗತ್ತೆ ಅಂತ ಸಿದ್ದರಾಮಯ್ಯನವರ ಅಭಿಮತ. ಆದರೆ ರಾಜ್ಯಪಾಲರು ಕೇವಲ 3 ಪದಗಳಲ್ಲಿ ಭಾಷಣವನ್ನ ಮುಗಿಸಿ ತೆರಳಿದ್ರು. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಟೀಕಿಸ್ತಾ ಇದ್ದಂತಹ ಒಂದು